ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವಾಸ್ತುವಿಗೆ ಸಂಬಂಧಿಸಿದ ಮತ್ತಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ವೀಕ್ಷಕರೇ, ಅತಿ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ, ಬಹುತೇಕರಿಗೆ ಈ ವಿಚಾರಗಳೇ ತಿಳ್ಕೊಂಡಿರೋದಿಲ್ಲ. ನೀವು ಮಾರ್ಬಲನ್ನು ಹಾಕಿಸ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ, ನೆಲದ ಬೇಸ್ಮೆಂಟ್ಗೆ ಮಾರ್ಬಲ್ ಹಾಕಿಸ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ನಿಮ್ಮ ರಾಶಿಗೆ ಮಿತ್ರವಾದ ಅಥವಾ ಶುಭಪ್ರದವಾದಂಥ ಮಾರ್ಬಲ್ಗಳನ್ನು ಆಯ್ಕೆ ಮಾಡ್ಕೊಬೋದು ಭಾಳ ಒಳ್ಳೆಯದು. ಕೆಲವೊಂದು ಕಡೆ ಏನಾಗ್ತದೆ ಅಂತಂದರೆ, ಕಪ್ಪು ಬಣ್ಣದ ಮಾರ್ಬಲ್ಗಳನ್ನು ಜಾಸ್ತಿ ಅಳವಡಿಕೆ ಮಾಡ್ತಾರೆ. ಕೆಲವರಿಗೆ ಇದು ಶುಭಪ್ರದ ಅಂತ ಅನಿಸಿದ್ರು ಕಾಲಕ್ರಮೇಣ ಅದರಿಂದ ಸಮಸ್ಯೆಗಳನ್ನು ಅನುಭವಿಸ್ತೀರಿ. ಕಾರಣ ಕಪ್ಪು ಬಣ್ಣ ಶನಿಯ ಬಣ್ಣ. ಯಾವಾಗ ನಿಮ್ಮ ರಾಶಿಗೆ ಸಾಡೆ ಸಾತಿ ಅಥವಾ ಪಂಚಮ ಶನಿ ಅಥವಾ ಅಷ್ಟಮ ಶನಿ, ಅರ್ಧ ಪಂಚಮ ಶನಿ ಶುರುವಾದಂಥ ಒಂದು ಸಂದರ್ಭಗಳಲ್ಲಿ ಇದರ ಪ್ರಭಾವ ಜಾಸ್ತಿಯಾಗಿ ನೆಗೆಟಿವ್ ಮೇಲೆ ನೆಗೆಟಿವ್ ಉಂಟಾಗುವ ಸಾಧ್ಯತೆಗಳಿರೋದ್ರಿಂದ ಆದಷ್ಟು ಈ ಬಗ್ಗೆ ಸರಿಯಾದ ಮಾಹಿತಿಗಳನ್ನು ತಿಳ್ಕೊಂಡು ನೀವು ಮಾರ್ಬಲ್ಗಳನ್ನು ಹಾಕೋದು ತುಂಬ ಉತ್ತಮ. ಇನ್ನು ನಿಮ್ಮ ಮನೆಗೆ ಪೇಂಟಿಂಗ್ ಬಣ್ಣವನ್ನು ಅಳವಡಿಸ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ, ಅಂದರೆ ಪೇಂಟ್ ಮಾಡಿಸ್ತಕ್ಕಂಥ ಒಂದು ಸಂದರ್ಭಗಳಲ್ಲಿಯೂ ಸೂಕ್ತವಾದಂಥ ಆಯ್ಕೆ ಮಾಡಿಕೊಂಡು ಆ ಬಣ್ಣವನ್ನು ನೀವು ಮನೆಗೆ ಪೇಂಟ್ ಮಾಡಿಸೋದು ಒಳ್ಳೆಯದು. ಕೆಲವರು ನೀಲಿ ಬಣ್ಣ ಎಲ್ಲ ಪೇಂಟ್ ಮಾಡಿಸ್ತಾರೆ. ಸ್ವಲ್ಪ ಈ ವಿಚಾರಗಳಲ್ಲಿ ಸರಿಯಾದ ಮಾಹಿತಿ ತಿಳ್ಕೊಂಡು ನಿರ್ಧಾರ ತೆಗೆದುಕೊಂಬೋದು ಒಳ್ಳೆಯದು. ಇನ್ನು ಕೆಲವೊಂದು ಮನೆಗಳನ್ನು ಪರಿಶೀಲನೆ ಮಾಡೋ ಸಂದರ್ಭಗಳಲ್ಲಿ, ದೇವರ ಮನೆಗಳಲ್ಲಿ ಕಪ್ಪು ಬಣ್ಣದ ಮಾರ್ಬಲ್ಗಳನ್ನು ಹಾಕಿರ್ತಾರೆ. ಅಲ್ಲಿಯೂ ಸಹ ನೆಲಕ್ಕೂ ಮಾರ್ಬಲ್ ಹಾಕಿರ್ತಾರೆ. ಪೀಠ ಮಾಡಬೇಕಾದ್ರೂ ಅಲ್ಲೂ 2-3 ಸ್ಟೆಪ್ಪು ಕಪ್ಪು ಮಾರ್ಬಲನ್ನು ಹಾಕ್ತಾರೆ. ಇದು ಶನಿಯ ಬಣ್ಣ ಆಗಿರ್ತದೆ. ಮತ್ತು ಪೂರ್ವ ದಿಕ್ಕಿಗೆ ಈ ಬಣ್ಣ ಆಗಿ ಬರೋದಿಲ್ಲ. ದೇವರ ಮನೆಗೆ ಆ ಪೀಠ ಮಾಡಬೇಕಾದ್ರೆ ಆಗಲಿ ಅಥವಾ ನೆಲಕ್ಕೆ ನೀವು ಮಾರ್ಬಲ್ ಹಾಕಬೇಕಾದ್ರೆ ಹಳದಿ ಬಣ್ಣದ ಮಾರ್ಬಲ್ಗಳನ್ನು ಅಥವಾ ಕೇಸರಿ ಕೆಂಪು ಬಣ್ಣದ ಮಾರ್ಬಲ್ಲು ಅಥವಾ ವೈಟ್ ಬಿಳಿಯ ಬಣ್ಣದ ಮಾರ್ಬಲ್ಗಳನ್ನು ಹಾಕೋದು ಬಹಳ ಉತ್ತಮ. ಇಲ್ಲಿ ತುಂಬ ಜನ ನಿಮಗೆ ವಾಸ್ತುದು ಪ್ಲ್ಯಾನ್ ಸಲಹೆ ಕೊಟ್ಟಿರ್ತಾರೆ ಮತ್ತು ಕೆಲವೊಂದು ತುಂಬ ವಿಚಾರಗಳನ್ನು ತಿಳಿಸಿರ್ತಾರೆ. ಆದರೆ ಪರಿಪೂರ್ಣವಾದಂಥ ವಿಚಾರಗಳ ಮಾಹಿತಿ ನಿಮಗೆ ಸಿಕ್ಕಿದಾಗ ಮಾತ್ರ ಅದರ ಫಲಾಫಲಗಳು ಉತ್ತಮವಾಗಿ ಇರ್ತದೆ. ಇನ್ನು ನೀವು ಮನೆಯ ಮುಖ್ಯ ಬಾಗಿಲಿಂದ ಒಳಗಡೆ ಬಂದಾಗ ಬಹುತೇಕವಾಗಿ ಇದು ಸಹ ತುಂಬ ಮನೆಗಳಲ್ಲಿ ನಾನು ನೋಡಿರ್ತಕ್ಕಂಥ ತಪ್ಪುಗಳು. ಆ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೇನೆ. ಬಾಗಿಲಿಂದ ಒಳಗಡೆ ಬಂದ ತಕ್ಷಣ ಟಿ ವಿ ಎದುರಾಗಿರ್ತದೆ, ಇಲ್ಲ ಶೋಕೇಸನ್ನು ಮಾಡಿರ್ತೀರಿ. ಈ ಮುಖ್ಯ ಬಾಗಿಲು ಏನಾಗ್ತದೆ ಅಂತಂದರೆ, ಆ ಶೋಕೇಸಲ್ಲಿ ಡಿಫೆಕ್ಟ್ ಆದಾಗ ಅಥವಾ ಟಿ ವಿ ಫ್ರೇಮ್ನಲ್ಲಿ ಅದರ ಡಿಫೆಕ್ಟ್ ಕಂಡು ಬಂದಾಗ ನೀವು ಏನು ಮುಖ್ಯ ಬಾಗಿಲು ರಿವರ್ಸ್ ಅಂದರೆ ಹಿಂದಕ್ಕೆ ಟರ್ನ್ ಆದಂಗಾಗಿ ಸಿಗ್ತಕ್ಕಂಥ ಫಲಾಫಲಗಳು ನೆಗೆಟಿವ್ ಆಗೋ ಕಾರಣ ಜಾಸ್ತಿ ಇರ್ತದೆ. ಆ ಕಾರಣದಿಂದ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ತುಂಬ ಒಳ್ಳೆಯದು. ಈ ವಿಚಾರಗಳು ಸಣ್ಣ ಸಣ್ಣ ವಿಚಾರಗಳಾದರೂ ಸಹ ಆ ಮುಖ್ಯ ಬಾಗಿಲಿನ ಫಲಾಫಲಗಳೇ ಆಚೀಚೆ ಆಗ್ದಂಗೆ ಆಗುತ್ತೆ. ಆ ಕಾರಣದಿಂದ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಈ ಬಗ್ಗೆ ಸರಿಯಾದ ಕ್ರಮದಲ್ಲಿ ಅಳವಡಿಕೆ ಮಾಡ್ಕೊಂಬೋದು ಉತ್ತಮ. ಇನ್ನು ಎಲೆಕ್ಟ್ರಿಷಿಯನ್ ಮೀಟರ್ ಬೋರ್ಡನ್ನು ಸಹ ಅಳವಡಿಸುವಾಗ ಕೆಲವರು ಏನು ಮಾಡ್ತಾರೆ, ಮುಖ್ಯ ಬಾಗಿಲ ಹತ್ರನೇ ಅಳವಡಿಸಿರ್ತಾರೆ ಲೈನ್ಮನ್ಗಳು ಅಥವಾ
ಮೀಟ್ರ್ ಬೋರ್ಡ್ ಬರೀತಕ್ಕಂಥವ್ರು ಬಂದು ನೋಡಿಕೊಂಡು ಬರೀಲಿ ಅಂತೇಳಿ. ಇದು ಸಹ ಒಳ್ಳೆಯದಲ್ಲ. ನಿಮ್ಮ ಬಾಗಿಲ ಹತ್ರ ಆ ಮೀಟ್ರ್ ಬೋರ್ಡ್ ಬಂದರೆ ಆ ಕರೆಂಟಿಗೆ ಏನನ್ನಾದರೂ ಸುಟ್ಟು ಭಸ್ಮ ಮಾಡ್ತಕ್ಕಂಥ ಶಕ್ತಿ ಚೈತನ್ಯ ಇರೋದರಿಂದ ಮುಖ್ಯ ಬಾಗಿಲ ಅಕ್ಕಪಕ್ಕ ಈ ಮೀಟ್ರ್ ಬೋರ್ಡನ್ನು ಅಥವಾ ಮೇನ್ ಸ್ವಿಚ್ ಬೋರ್ಡನ್ನು ಅಳವಡಿಕೆ ಮಾಡೋದು ತುಂಬ ತಪ್ಪು. ಸಾಧ್ಯ ಆದರೆ ಆಗ್ನೇಯದ ಕಡೆ ಅಥವಾ ಪೂರ್ವದ ಕಡೆ ಅಳವಡಿಕೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ವೀಕ್ಷಕರೇ, ಪ್ರತಿಯೊಂದು ವಿಚಾರಗಳು ಸಹ ವಾಸ್ತುವಿಗೆ ಪೂರ್ಣವಾಗಿ ನಿಮಗೆ ತಿಳಿಸಿದರೆ ಅದರಿಂದ ಪೂರ್ಣ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳು ಇದೆ. ಇನ್ನು ವಿಶೇಷವಾಗಿ ಗೇಟಿಗೆ ಪೇಂಟಿಂಗ್ ಮಾಡಬೇಕಾದ್ರೂ ಅಷ್ಟೇ, ಅಲ್ಲೂ ಕಪ್ಪು ಪೇಂಟಿಂಗು ಅಥವಾ ನೀಲಿ ಬಣ್ಣದ ಪೇಂಟ್ಗಳನ್ನು ಕೆಲವರು ಮಾಡ್ತಾರೆ. ಇದು ಪೂರ್ವ ಈಶಾನ್ಯಕ್ಕಾಗಲಿ ಉತ್ತರ ಈಶಾನ್ಯಕ್ಕಾಗಲಿ ಶುಭಪ್ರದವಾಗಿ ಇರೋದಿಲ್ಲ. ಆದಷ್ಟು ನೋಡಿಕೊಂಡು ಇದನ್ನು ಸಹ ಸರಿಪಡಿಸ್ಕೊಂಬೋದು ಒಳ್ಳೆಯದು. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.